ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ಕೃಷಿ ತಪ್ಪಂಡ ಹಾಗೂ ವೈಶಾಖ್ ಅವರ ಪ್ರಕರಣದಲ್ಲಿ ಹೊಸ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈ ಹಿಂದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷಿ ತಪ್ಪಂಡ ವೈಶಾಖ್ ಅವರ ಜೊತೆ ಸಂಬಂಧದಲ್ಲಿದ್ರು ಅಂತ ಹೇಳಿ AVR ಅವರು ಈ ಹಿಂದೆ ಆರೋಪಗಳನ್ನ ಕೂಡ ಮಾಡಿದ್ರು. ಅವರ ಪತ್ನಿ ಕೂಡ ಅನೈತಿಕ ಸಂಬಂಧ ಇದೆ ಅಂತ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅಂಡ್ ತೀವ್ರ ಡಿಪ್ರೆಷನ್ ನಿಂದ ಬಳಲ್ತಿದ್ದಂತಹ ವೈಶಾಖ್, ಹಾಗೆ ಈಗ ಕೃಷಿ ತಪ್ಪಂಡ ಅವರು ಕೂಡ ಡಿಪ್ರೆಷನ್ ನಲ್ಲಿ ಇದೀನಿ ಅಂತ ಹೇಳಿ ಸಾಕಷ್ಟು ವಿಷಯವನ್ನ ಪಾಡ್ಕಾಸ್ಟ್ ಗಳ ಮುಖಾಂತರ, ಮಾಧ್ಯಮಗಳ ಬಳಿ ಮಾತಾಡೋದ್ರ ಮುಖಾಂತರ ಹೇಳ್ಕೊಂಡಿದ್ರು. ಸೊ ವೈಶಾಖ್ ಅವರು ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊಂಡಿರ್ಲಿಲ್ಲ. ಬಟ್ ಅವ್ರು ತೀವ್ರ ಡಿಪ್ರೆಷನ್ ನಲ್ಲಿ ಇದ್ರು ಅನ್ನೋದು ನಮಗೆ ಅರ್ಥ ಆಗತ್ತೆ. ಬಿಕಾಸ್ ಒಂದು ಸೂಸೈಡ್ ಮಾಡ್ಕೊಳ್ತಿದ್ದಾರೆ ವ್ಯಕ್ತಿ ಅಂತ ಹೇಳಿದಾಗ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಗೂ ಕೂಡ ಮನಸ್ಥಿತಿಗಳು ಸರಿ ಇಲ್ದಿರುವಂತಹ ಸಮಯದಲ್ಲಿ ಈ ರೀತಿಯಾದಂತಹ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಕೃಷಿ ತಪ್ಪಂಡ ಅವರ ಮನೆಯಲ್ಲೇನೆ ವೈಶಾಖ್ ಅವರು ಸೂಸೈಡ್ ಮಾಡ್ಕೊಂಡಿರುವಂತದ್ದು. ಅಂಡ್ ಅವರು ಸುಮಾರು 5:30 ಸಮಯಕ್ಕೆ ಅವರ ಹೆಂಡತಿಗೆ ಮೆಸೇಜ್ ಮಾಡಿದ್ದಾರೆ, ಮಗ ಸ್ಕೂಲ್ನಿಂದ ಬಂದ ಅಂತ ಹೇಳಿ. ಆಗ ಅವರು ಬಂದಿದ್ದಾರೆ ಅಂತ ಹೇಳಿ ಕೂಡ ರಿಪ್ಲೈಯನ್ನ ಮಾಡಿದ್ದಾರೆ. ಅಂಡ್ ಅವರ ಪತ್ನಿ ಮೇಘ ಅವರು ಹೇಳೋ ಪ್ರಕಾರ, ವೈಶಾಖ್ ಅವರ ಪತ್ನಿ ಹೇಳೋ ಪ್ರಕಾರ, ಅವರು ಕಾಲ್ಸ್ ಅನ್ನ ಮಾಡೋದು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ರಂತೆ. ಏನಾದ್ರೂ ಮಾತುಕತೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ಮೇಘ ಅವರಿಗೇನೆ ಮೆಸೇಜ್ ಮೂಲಕ ಮಾತುಕತೆಯನ್ನ ನಡೆಸ್ತಾ ಇದ್ರು ಅನ್ನೋ ವಿಷಯ ಕೂಡ ಬೆಳಕಿಗೆ ಬಂದಿದೆ. ಅಂಡ್ ವೈಶಾಖ್ ಅವರು ಆ ರೀತಿಯಾದ ಮಗ ಬಂದ ಅಂತ ಹೇಳಿ ಎಲ್ಲ ವಿಚಾರಿಸಿದ ನಂತರ ನಾವ್ ಏನ್ ಹಿಂದೆ ಹೇಳಿದ್ವಿ ಅಂದ್ರೆ ಕೃಷಿ ತಪ್ಪಂಡ ಅವರಿಗೆ ಮೆಸೇಜ್ ಅನ್ನ ಮಾಡಿರ್ತಾರೆ, ಇಲ್ಲ ನನ್ಗೆ ಸತ್ತೋಗ್ಬೇಕು ಅನ್ನಿಸ್ತಿದೆ ಅನ್ನೋ ರೀತಿಯಾದಂತಹ ಮೆಸೇಜ್ ಅನ್ನ ಕೂಡ ಕೃಷಿ ಅವರಿಗೆ ಮಾಡಿರ್ತಾರೆ. ಅಂಡ್ ಅವರು ಕೂಡ ಸಮಾಧಾನ ಮಾಡಿರ್ತಾರೆ. ವಾಪಸ್ ಅವರು ಮನೆಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಸುಮಾರು ಒಂದು 10 ಗಂಟೆ 10:30 ಟೈಮ್ನಲ್ಲೇನೋ ಅವ್ರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಮನೆ ಡೋರು ಲಾಕ್ ಆಗಿರುತ್ತೆ. ಸೊ ಲಾಕ್ ಆಗಿರುವಂತಹ ಸಮಯದಲ್ಲಿ ಅವ್ರ ಬಳಿ ಕೂಡ ಒಂದು ಕೀ ಇದ್ದಿದ್ರಿಂದ ಅವ್ರ ಆ ಕೀಯನ್ನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದಾಗ ವೈಶಾಖ್ ಅವರು ನೇಣು ಬಿದ್ದಿರುವಂತಹ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಸೀರೆಯಲ್ಲಿ ನೇಣು ಹಾಕೊಂಡಿದ್ದಾರೆ. ಸೀರೆ ಅಫ್ಕೋರ್ಸ್ ಕೃಷಿ ತಪ್ಪಂಡದೇ ಆಗಿರುತ್ತೆ. ಅಂಡ್ ಕೃಷಿ ತಪ್ಪಂಡ ಅವರು ಪೊಲೀಸ್ಗೆ ಎಲ್ರಿಗೂ ಇನ್ಫಾರ್ಮ್ ಮಾಡುವಾಗ, ಮಾಡಾದ್ಮೇಲೋ ಮಾಡಾಗೋಕ್ಕೂ ಮುಂಚೆನೋ ಅವರೇ ವೈಶಾಖ್ ಅವರ ಬಾಡಿನ ಕೆಳಗಡೆ ಇಳಿಸಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದನ್ನ ಅವರೇ ಖುದ್ದಾಗಿ ಹೇಳಿದ್ದಾರೆ. ಅಂಡ್ ಆ ಸೀರೆಯನ್ನ ಕಟ್ ಮಾಡಿ ವೈಶಾಖ್ ಬಾಡಿನ ಇವರೇ ಇಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಪೊಲೀಸ್ ಅವರೇ ಬಂದು ವೈಶಾಖ್ ಅವರ ಬಾಡಿನ ಕೆಳಗಡೆ ಇಳಿಸ್ತಾ ಇದ್ರು. ಬಟ್ ಯಾಕೆ ಕೃಷಿ ತಪ್ಪಂಡ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ರು ಗೊತ್ತಿಲ್ಲ. ಪ್ರಾಬಬ್ಲಿ ಅವ್ರಿಗೂ ಕೂಡ ಅದು ಶಾಕ್ ಆಗಿರ್ಬೋದು, ರೆಸ್ಟ್ಲೆಸ್ ಆಗಿರ್ಬೋದು, ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡಕ್ ಆಗದೆ ಅವರ ಬಾಡಿನ ಇಳಿಸಿರ್ಬೋದೇನೋ ಗೊತ್ತಿಲ್ಲ. ಬಟ್ ಇದು ಸಾಕಷ್ಟು ಅನುಮಾನಗಳಿಗೆ ಈಡ್ ಮಾಡ್ಕೊಡ್ತಾ ಇದೆ ಈ ಒಂದು ಸಿಚುಯೇಷನ್ ಅಂತ ಹೇಳ್ಬೋದು. ಅದಾದ್ಮೇಲೆ ಅವರು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ಕುಟುಂಬಸ್ಥರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಪೊಲೀಸ್ ಅವರು ಕರೆ ಮಾಡಿ ವೈಶಾಖ್ ಅವರ ತಂದೆಗೆ ಹೇಳಿದ್ದಾರೆ 11:30 ಸಮಯದಲ್ಲಿ ಈ ರೀತಿಯಾಗಿ ನಿಮ್ಮ ಮಗ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಅಂತ. ಆಗ ಮೇಘ ಅವರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಪೊಲೀಸ್ ಅವರು ಹೇಳಿಕೆಯನ್ನ ತಗೊಂಡಂತಹ ಸಂದರ್ಭದಲ್ಲೂ ಕೂಡ ನನ್ಗೆ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ ಯಾರ ಮೇಲೂ. ಆದ್ರೆ ಯಾಕೆ ಅವರು ಸತ್ರು, ಅವ್ರು ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡೋದಕ್ಕೆ ನಿಖರ ಕಾರಣ ಏನು ಅನ್ನೋದು ನಮಗ್ ತಿಳಿಬೇಕಾಗಿದೆ. ಹಾಗಾಗಿ ನಮ್ಗೆ ತನಿಖೆನ ಮಾಡ್ಕೊಡಿ ಅಂತ ಹೇಳಿ ಪೊಲೀಸ್ ಅವ್ರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ತನಿಖೆ ಕೂಡ ಆರಂಭ ಆಗಿದೆ. ಯಾಕೆ ಅವ್ರು ಈ ರೀತಿಯಾಗಿ ಮಾಡ್ಕೊಂಡ್ರು ಅನ್ನೋ ವಿಷಯ ಕೂಡ ಈಗ ಬೆಳಕಿಗೆ ಬರ್ಬೇಕಾಗಿದೆ. ಅಂಡ್ ಪೋಸ್ಟ್ ಮಾರ್ಟಮ್ ಕೂಡ ಆಗಿರೋದ್ರಿಂದ ಇದು ಸೂಸೈಡ್ ಅಂತ ಕೂಡ ಗೊತ್ತಾಗ್ಬೇಕಾಗಿದೆ. ಅಂದ್ರೆ ಸೂಸೈಡ್ ಅದು, ಬಟ್ ಯಾಕೆ ಮಾಡ್ಕೊಂಡ್ರು, ಯಾವ ಟೈಮ್ನಲ್ಲಿ ಮಾಡ್ಕೊಂಡ್ರು ಅನ್ನೋದೆಲ್ಲ ಗೊತ್ತಾಗ್ಬೇಕಾಗಿದೆ. ಏನೇನೆಲ್ಲ ಆಗುತ್ತೆ ಪ್ರಕರಣದಲ್ಲಿ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಒಂದು ನಟಿ ಮನೆಯಲ್ಲಿ ಒಂದು ಉದ್ಯಮಿ, ಒಂದು ಸಂಬಂಧವನ್ನ ಇಟ್ಕೊಂಡಿರುವಂತಹ ಉದ್ಯಮಿ ಈ ರೀತಿಯಾಗಿ ಆತ್ಮಹತ್ಯೆನ ಮಾಡ್ಕೊಳ್ತಾರೆ ಅಂತ ಅಂದಾಗ ಅದು ಯಾಕೆ ಮಾಡ್ಕೊಂಡಿರ್ಬೋದು ಅನ್ನೋ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿ ಆಗ್ತಾ ಹೋಗುತ್ತೆ. ಪ್ರಕರಣದಲ್ಲಿ ಇನ್ನು ಏನೇನೆಲ್ಲ ಟ್ವಿಸ್ಟ್ಗಳು ಬರುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.